ಈ ವಿಡಿಯೋದಲ್ಲಿ ನಾನು ಒಂದು ಹೊಸ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ಬೀಡ್ಸ್ ಬಳಸ್ತಿಲ್ಲ. ಇದು ಹೇಗೆ ಮಾಡೋದು ಅಂತ ನೋಡೋಣ. ಇದು ಪರ್ಪಲ್ ಮತ್ತು ಗ್ರೀನ್ ಇರೋದ್ರಿಂದ ಪರ್ಪಲ್ ಕಲರಲ್ಲಿ ಥ್ರೆಡ್ನ ತೊಗೊಂಡು ನಾಟ್ ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. 6 ಚೈನ್ನ ಹಾಕೋಬೇಕು. ಹಾಗೆ ಎಲ್ಲಿ ಲ್ಯಾಂಡ್ ಆಗುತ್ತೋ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ. ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ. ಮತ್ತೆ 6 ಚೈನ್ನ ಹಾಕೋಬೇಕು. ಎಲ್ಲಿ ಲ್ಯಾಂಡ್ ಆಗುತ್ತೋ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ. ಈಗ ಇನ್ನೊಂದ್ಸಲಿ 6 ಚೈನ್ ಹಾಕೊಂಡು ಇದನ್ನ ಪ್ರೀವಿಯಸ್ 6 ಚೈನ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಒಳಗಡೆ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಹೀಗೆ ಹಾಕೊಂಡ್ರೆ ಇದು ಒಂದು ಲೂಪ್ ಥರ ಫಾರ್ಮ್ ಆಗುತ್ತೆ. ಈಗ ಮತ್ತೆ 6 ಚೈನ್ ಹಾಗೆ 2 ಸಿಂಗಲ್ ಕ್ರೋಶೆಸ್. ಮತ್ತೆ 16 2 ಸಿಂಗಲ್ ಕ್ರೋಶೆಸ್. ಈಗ ಇನ್ನೊಂದ್ಸಲಿ 6 ಚೈನ್ ಹಾಕೊಂಡು ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಯಾಕೆ ಅಂದರೆ ಇಲ್ಲಿ 6 ಚೈನ್ ಲೂಪ್ ಬರುತ್ತೆ. ಎಲ್ಲಿ 6 ಚೈನ್ ಲೂಪ್ ಬರುತ್ತೋ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡಿ. ಈಗ ಮತ್ತೆ 6 ಚೈನ್ ಹಾಕೊಂಡು ಪ್ರೀವಿಯಸ್ 6 ಚೈನ್ ಗ್ಯಾಪ್ ಹೋಗಿ ಒಂದು ಸಿಂಗಲ್ ಕ್ರೋಶೆ. ಮತ್ತೆ 6 ಚೈನ್ 2 ಸಿಂಗಲ್ ಕ್ರೋಶೆಸ್. Sixteen 2 single crochets. ಈಗ 6 ಚೈನ್ ಒಂದು ಸಿಂಗಲ್ ಕ್ರೋಶೆಸ್ ಹಾಕಿ ಲೂಪ್ ಮಾಡ್ಕೋಬೇಕು. ಇದೇ ಥರ ಫಸ್ಟ್ ಲೈನ್ ಕಂಟಿನ್ಯೂ ಆಗುತ್ತೆ. ಬಿಫೋರ್ ಲೂಪ್ 6 ಚೈನ್ ಸಿಂಗಲ್ ಕ್ರೋಶೆಸ್ 3 ಟೈಮ್ಸ್ ಬರುತ್ತೆ. ಅದಾದಮೇಲೆ 3 ಟೈಮ್ಸ್ ಬರುತ್ತೆ. ಬಟ್ ಎಲ್ಲಿ ಲೂಪ್ ಹಾಕೋತೀವೋ ಅಲ್ಲಿ ಬರೀ ಸಿಂಗಲ್ ಕ್ರೋಶೆ 1 ಟೈಮ್ ಹಾಕೋಬೇಕು. ಫಸ್ಟ್ ಲೈನ್ ಕಂಪ್ಲೀಟಾಗಿ ಮುಗಿದಿದೆ. ಈಗ ಸೆಕೆಂಡ್ ಲೈನ್ಗೆ ಮತ್ತೆ ಬಿಗಿನಿಂಗಿಂದ ಶುರು ಮಾಡಬೇಕು. ನಾನು ನಾಟ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ 6 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆಸ್ ಮೇಲೆ ಸಿಂಗಲ್ ಕ್ರೋಶೆಸ್ ಅಂದರೆ 2 ಸಿಂಗಲ್ ಕ್ರೋಶೆಸ್. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶೆಸ್ ಹಾಕೋಬೇಕು. ಹಾಗೆ ಲೂಪ್ ಇರೋ ಕಡೆ ಒಂದು ಸಿಂಗಲ್ ಕ್ರೋಶೆಸ್ ಹಾಕ್ಕೊಂಡು ಸ್ವಲ್ಪ ಟೈಟ್ ಮಾಡ್ಕೋಬೇಕು ಲೂಪ್ನ. ಇದಾದಮೇಲೆ 2 ಚೈನ್ನ ಹಾಕೋಬೇಕು.
ಚೈನ್ ಹಾಕ್ಕೊಂಡು ಆ ಲೂಪ್ ಒಳಗೆ 2 ಡಬಲ್ ಕ್ರೋಶೇಸ್ನ ಹಾಕೋಬೇಕು. 1 2 ಇದಾದಮೇಲೆ ಮತ್ತೆ 2 ಚೈನ್ನ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿ ಈ ಪೆಟಲ್ನ ಫಿಕ್ಸ್ ಮಾಡ್ಕೋಬೇಕು. ಮತ್ತೆ 2 ಚೈನ್ ಹಾಕ್ಕೊಂಡು 2 ಡಬಲ್ ಕ್ರೋಶೇಸ್ನ ಸೇಮ್ ಲೂಪಲ್ಲಿ ಹಾಕೋಬೇಕು. ಮತ್ತೆ 2 ಚೈನ್ ಒಂದು ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡ್ಕೋಬೇಕು. ಇದನ್ನ ಇನ್ನೊಂದ್ಸಲ ರಿಪೀಟ್ ಮಾಡ್ಕೋಬೇಕು. ತ್ರೀ ಪೆಟಲ್ಸ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ 6 ಚೈನ್ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶೇಸ್ನ ಹಾಕೋಬೇಕು. ಇದಾದಮೇಲೆ 2 ಸಿಂಗಲ್ ಕ್ರೋಶೇಸ್ ಮೇಲೆ 2 ಸಿಂಗಲ್ ಕ್ರೋಶೇಸ್, ಮತ್ತೆ 6 ಚೈನ್ 2 ಸಿಂಗಲ್ ಕ್ರೋಶೇಸ್ ಮೇಲೆ ಸಿಂಗಲ್ ಕ್ರೋಶೆ. ಈ 6 ಚೈನ್ ಗ್ಯಾಪಲ್ಲಿ ಟ್ಯಾಸಲ್ಸ್ ಬರುತ್ತೆ. ಮತ್ತೆ ನೆಕ್ಸ್ಟ್ 6 ಚೈನ್ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶೇಸ್, ಒಂದು ಸಿಂಗಲ್ ಕ್ರೋಶೆ ಲೂಪ್ ಒಳಗೆ ಹಾಕಿ ಟೈಟನ್ ಮಾಡ್ಕೋಬೇಕು. ಮತ್ತೆ 2 ಚೈನ್ 2 ಡಬಲ್ ಕ್ರೋಶೇಸ್, ಮತ್ತೆ 2 ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಫಿಕ್ಸ್ ಮಾಡ್ಕೋಬೇಕು. ಮತ್ತೆ 2 ಚೈನ್ 2 ಡಬಲ್ ಕ್ರೋಶೇಸ್, ಟೂ ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡ್ಕೋಬೇಕು. ಇದೇ ಥರ ಇನ್ನೊಂದು ಸಲ ಮಾಡ್ಕೋಬೇಕು. ತ್ರೀ ಪೆಟಲ್ಸ್ ಆಗಿದೆ. ಈಗ ನೆಕ್ಸ್ಟ್ 6 ಚೈನ್ ಗ್ಯಾಪ್ಗೆ 3 ಸಿಂಗಲ್ ಕ್ರೋಶೇಸ್, ಆಮೇಲೆ ಸಿಂಗಲ್ ಕ್ರೋಶೇಸ್ ಮೇಲೆ ಸಿಂಗಲ್ ಕ್ರೋಶೇಸ್, ಹಾಗೆ ಕಂಟಿನ್ಯೂ ಮಾಡಬೇಕು. ಇದೇ ರೀತಿ ಸೆಕೆಂಡ್ ಲೈನ್ ಕಂಟಿನ್ಯೂ ಆಗುತ್ತೆ. ಸೆಕೆಂಡ್ ಸ್ಟೆಪ್ ಕೂಡ ಮುಗ್ದಿದೆ, ಈ ರೀತಿ ಕಾಣಿಸ್ತಿದೆ. ಈಗ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಆಲ್ರೆಡಿ ನಾಟ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು, 6 ಚೈನ್ಸ್ ಮತ್ತು 2 ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಈಗ 2 ಚೈನ್ನ ಹಾಕೋಬೇಕು. 2 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆನ ಫಸ್ಟ್ ಪೆಟಲ್ ಹಾಕಿರ್ತೀವಲ್ಲ ಅದ್ರ ಪ್ರೀವಿಯಸ್ ಸಿಂಗಲ್ ಕ್ರೋಶೆ ಗ್ಯಾಪ್ ಇರುತ್ತೆ, ಈ ಥರ ಇದ್ರ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಈಗ 5 ಚೈನ್ನ ಹಾಕೋಬೇಕು.
5 ಚೈನ್ ಹಾಕ್ಕೊಂಡು ಈ 2 ಪೆಟಲ್ ಮಧ್ಯ ಈ ಲೂಪ್ ಥರ ಫಾರ್ಮ್ ಆಗಿರುತ್ತಲ್ಲ ಅದ್ರ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಮತ್ತೆ 5 ಚೈನ್, ಒಂದು ಸಿಂಗಲ್ ಕ್ರೋಶೆ ಲೂಪ್ ಒಳಗಡೆ, ಮತ್ತೆ ಇನ್ನೊಂದು ಸಲ ಸೇಮ್ ರಿಪೀಟ್ ಮಾಡ್ಕೋಬೇಕು. ಈಗ 2 ಚೈನ್ನ ಹಾಕೋಬೇಕು. ಹಾಗೆ 2 ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡಿ ಥರ್ಡ್ ಒನ್ಗೆ ಅಂದರೆ 6 ಚೈನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅದ್ರ ಒಳಗಡೆ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಮತ್ತು 6 ಚೈನ್ 2 ಸಿಂಗಲ್ ಕ್ರೋಶೆಸ್ ಹಾಕೋಬೇಕು. ಈಗ ಮತ್ತೆ 2 ಚೈನ್, ಒಂದು ಸಿಂಗಲ್ ಕ್ರೋಶೆ ಫಸ್ಟ್ ಪೆಟಲ್ಗಿಂತ ಮುಂಚೆ, 5 ಚೈನ್, ಮತ್ತೆ ಒಂದು ಸಿಂಗಲ್ ಕ್ರೋಶೆ ಲೂಪ್ ಒಳಗಡೆ ಹೋಗಿ ಹಾಕೋಬೇಕು. ಮತ್ತೆ 5 ಚೈನ್, ಒಂದು ಸಿಂಗಲ್ ಕ್ರೋಶೆ. ಇದೇ ಥರ ಇನ್ನೊಂದು ಸಲ ರಿಪೀಟ್ ಮಾಡ್ಕೋಬೇಕು. ಟೂ ಚೈನ್, ಹಾಗೆ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ, ಮತ್ತು 6 ಚೈನ್, ಒಂದು ಸಿಂಗಲ್ ಕ್ರೋಶೆ. ಇದೇ ಥರ ಥರ್ಡ್ ಲೈನ್ ಕಂಟಿನ್ಯೂ ಆಗುತ್ತೆ. ಥರ್ಡ್ ಲೈನ್ ಕೂಡ ಮುಗ್ದಿದೆ. ಈಗ ಸೇಮ್ ಗ್ರೀನ್ ಕಲರೇ ತೊಗೋತಾ ಇದ್ದೀನಿ. ಇದನ್ನು ಬಿಗಿನಿಂಗಿಂದ ಶುರು ಮಾಡ್ಕೋತಾ ಇದ್ದೀನಿ. ನಾಟ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ 6 ಚೈನ್ ಮತ್ತು ಒಂದು ಸಿಂಗಲ್ ಕ್ರೋಶೆ, ಟೂ ಚೈನ್ ಗ್ಯಾಪ್ ಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಹಾಗೆ 5 ಚೈನ್ ಗ್ಯಾಪ್ ಇರುತ್ತಲ್ಲ ಅದ್ರ ಒಳಗಡೆ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಮತ್ತು 2 ಚೈನ್ ಹಾಕೋಬೇಕು. ಹಾಗೆ 6 ಡಬಲ್ ಕ್ರೋಶೆನ 5 ಚೈನ್ ಗ್ಯಾಪಲ್ಲಿ ಹಾಕೋಬೇಕು. ಸಿಕ್ಸ್ ಡಬಲ್ ಕ್ರೋಶೆ ಆಗಿದೆ. ಈಗ ಈ ಪೆಟಲ್ನ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಮತ್ತೆ 2 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆನ ಸೇಮ್ ಗ್ಯಾಪಲ್ಲಿ ಹಾಕೋಬೇಕು. ಈಗ ಮತ್ತೆ ಒಂದು ಸಿಂಗಲ್ ಕ್ರೋಶೆ ನೆಕ್ಸ್ಟ್ ಪೆಟಲ್ಗೆ 2 ಚೈನ್ನ ಹಾಕೋಬೇಕು ಮತ್ತು 6 ಡಬಲ್ ಕ್ರೋಶೆಸ್. ಈ ಮಧ್ಯದಲ್ಲಿ ನಾನು ಒಂದು ಬೀಡ್ ಇಟ್ಕೋತಾ ಇದ್ದೀನಿ. ಅದಕ್ಕೆ ನಾನು ಫಸ್ಟ್ 3 ಡಬಲ್ ಕ್ರೋಶೆಸ್ನ ಹಾಕೋತೀನಿ. 3 ಡಬಲ್ ಕ್ರೋಶೆಸ್ ಆಗಿದೆ. ಇದು ಈ ಥರ ಕಾಪರ್ ಬೀಡ್ ಇಟ್ಕೋತಾ ಇದ್ದೀನಿ. ಕಾಪರ್ ಬೀಡ್ ಬೇಡ ಅಂದರೆ ಒಂದು ಪೀಕೋ ಸ್ಟಿಚ್ ಕೂಡ ಹಾಕೋಬೋದು. ಅಂದರೆ 3 ಚೈನ್ನ ಹಾಕ್ಕೊಂಡು ಫಸ್ಟ್ ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ, ಇದಾದಮೇಲೆ ಮತ್ತೆ 3 ಡಬಲ್ ಕ್ರೋಶೆಸ್ ಹಾಕೋಬೋದು ಸೇಮ್ ಲೂಪಲ್ಲಿ. ಇಲ್ಲ
ಒಂದು ಬೀಡನ್ನ ಚೈನ್ ಒಳಗೆ ಹಾಕ್ಕೊಂಡು ಮತ್ತು 3 ಡಬಲ್ ಕ್ರೋಶೇಸ್ ಹಾಕೋಬೋದು. ಇದಾದಮೇಲೆ 2 ಚೈನ್ ಹಾಕ್ಕೊಂಡು ಈ ಪೆಟಲ್ನ ಫಿಕ್ಸ್ ಮಾಡ್ಕೋಬೇಕು. ಸೇಮ್ ಲೂಪ್ ಒಳಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. 2 ಚೈನ್ ಮತ್ತು 6 ಡಬಲ್ ಕ್ರೋಶೇಸ್. ಏನಾದರೂ ಡಬಲ್ ಕ್ರೋಶೆ ಬೇಡ ಅಂದರೆ ತ್ರಿಬಲ್ ಕ್ರೋಶೇಸ್ ಕೂಡ ಹಾಕೋಬೋದು ಈ ಗ್ಯಾಪಲ್ಲಿ. ಏನಂದರೆ ಪೆಟಲ್ ಸ್ವಲ್ಪ ಉದ್ದುದ್ದ ಕಾಣುತ್ತೆ, ಅಷ್ಟೇ ಡಿಫ್ರೆನ್ಸು. ಮತ್ತು 2 ಚೈನ್ ಹಾಕ್ಕೊಂಡು ಈ ಪೆಟಲ್ನು ಫಿಕ್ಸ್ ಮಾಡ್ಕೊಳ್ಳಿ. ತ್ರೀ ಪೆಟಲ್ಸ್ ಕೂಡ ಮುಗಿದಿದೆ. ಈಗ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋಕ್ಕೆ 2 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ, 6 ಚೈನ್ ಮತ್ತೆ ಒಂದು ಸಿಂಗಲ್ ಕ್ರೋಶೆ, ಟೂ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ. ಈಗ ಪೆಟಲ್ಸ್ನ ಶುರು ಮಾಡ್ಕೋಬೇಕು. ಫಸ್ಟ್ 5 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು 2 ಚೈನ್ನ ಹಾಕೋಬೇಕು. ಏನಾದ್ರು ತ್ರಿಬಲ್ ಕ್ರೋಶೆ ಮಾಡ್ತೀರಂದರೆ 3 ಚೈನ್ ಹಾಕ್ಕೊಂಡು ಶುರು ಮಾಡಬೇಕು. ಮತ್ತು 5 ಚೈನ್ ಗ್ಯಾಪಲ್ಲಿ 6 ಡಬಲ್ ಕ್ರೋಶೇಸ್, ಮತ್ತು 2 ಚೈನ್ ಹಾಕ್ಕೊಂಡು ಈ ಪೆಟಲ್ನ ಫಿಕ್ಸ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶೆಯಿಂದ. ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೇಸ್ನ ಹಾಕೋಬೇಕು. ಇದಾದಮೇಲೆ ಒಂದು ಬೀಡನ್ನ ಹಾಕ್ಕೊಂಡು ಮತ್ತು 3 ಡಬಲ್ ಕ್ರೋಶೇಸ್ ಹಾಕೋಬೇಕು. ಇದೇ ಥರ ಲಾಸ್ಟ್ ಲೈನ್ ಕೂಡ ಕಂಟಿನ್ಯೂ ಆಗುತ್ತೆ. ಕಂಪ್ಲೀಟಾಗಿ ಮುಗ್ದಿದೆ, ಈ ರೀತಿ ಕಾಣಿಸ್ತಿದೆ. ಕುಚ್ಚು ಕೂಡ ಆ್ಯಡ್ ಮಾಡಿದ್ದೀನಿ. 2 ಬ್ಲೂ ಮತ್ತು 1 ಗ್ರೀನ್ ಹಾಕಿ ಕುಚ್ಚನ್ನ ಹಾಕ್ಕೊಂಡಿದ್ದೀನಿ. ಹೇಳ್ದಂಗೆ ಇದಕ್ಕೆ ಯಾವ ರೀತಿಯೂ ಬೀಡ್ಸ್ ಬಳಸ್ತಾ ಇಲ್ಲ. ಈ ಕಾಪರ್ ಬೀಡ್ನು ಬೇಡ ಅಂದರೆ ಬಿಡ್ಬೋದು, ಪಿಕೋ ಸ್ಟಿಚ್ ಹಾಕ್ಕೋಬೋದು. ಇದು ಮುಗ್ದಿದೆ. ಥ್ಯಾಂಕ್ ಯು.